Hi, this is the Supreme Creator Call and my name is Rashmi. ಇವತ್ತು ಇಂಟ್ಯೂಟಿವ್ ಆಗಿ ಒಂದು ರೀಡಿಂಗ್ ಮಾಡೋಣ ಅಂತ ಅಂದ್ಕೊಂಡೆ. ಇದು ಒಂದು ಕಾರ್ಡ್ ರೀಡಿಂಗ್ ಆಗಿರುತ್ತೆ. 7 days ತನಕ ನಿಮ್ಮ ಕೆರಿಯರ್ ಆಗಿರ್ಬೋದು, ಫೈನಾನ್ಸ್ ಆಗಿರ್ಬೋದು, ರಿಲೇಷನ್ಶಿಪ್ ಆಗಿರ್ಬೋದು, ಅಥವಾ ಯಾವುದೇ ಹೆಲ್ತ್ಗೆ ಸಂಬಂಧಪಟ್ಟಂತಾಗಿರ್ಬೋದು, ಎಜುಕೇಷನ್ ಯಾವುದಕ್ಕೆ ಸಂಬಂಧಪಟ್ಟದ್ದಾಗಿರ್ಬೋದು, ಅದ್ರ ಬಗ್ಗೆ ಏನು ರೀಡಿಂಗ್ಸ್ನ ಕೊಡ್ತಾರೆ, ಏನು ಗೈಡೆನ್ಸ್ನ ಕೊಡ್ತಾರೆ ನನಗೆ ಯೂನಿವರ್ಸ್, ಅದನ್ನು ನಿಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇಟ್ಸ್ ಅ ಟೈಮ್ಲೆಸ್ ರೀಡಿಂಗ್, ಜನರಲ್ ರೀಡಿಂಗ್. ಇದು ನಿಮಗೆ ರೆಸೊನೇಟ್ ಆಗ್ಬೋದು ಅಥವಾ ಆಗ್ದಲೇ ಇರ್ಬೋದು. ಬಿ ಎನ್ ಓಪನ್ ಮೈಂಡೆಡ್. Shall we start? High Priestess. ಈ ಕಾರ್ಡು ಏನ ರೆಪ್ರೆಸೆಂಟ್ ಮಾಡುತ್ತೆ ಅಂತಂದರೆ, ಒಂದು ಮಿಸ್ಟೀರಿಯಸ್ನ ರೆಪ್ರೆಸೆಂಟ್ ಮಾಡೋವಂಥದ್ದು. ಅಂದರೆ ಯಾವುದೇ ಫೀಲಿಂಗ್ಸ್ಗಳಾಗಿರಲಿ ಅಥವಾ ಯಾವುದೇ ಏನೇ ನೀವು ಕೆಲಸಗಳನ್ನ ಮಾಡೋವಂಥದ್ದಾಗಿರಲಿ, ಯಾವುದನ್ನು ಕೂಡ ನೀವು ಹೇಳ್ಕೊಳ್ಳೋ ಅಂಥದ್ದಲ್ಲ, ಎಲ್ಲದನ್ನು ಸುಮ್ಮನೆ ಇರ್ತೀರಾ ಅಂತ ಅನ್ನೋಂಥದ್ದು ತೋರಿಸ್ತಾ ಇದೆ. ಸೊ ಈ ಒಂದು 7 days ನಿಮ್ಮ ಲೈಫಲ್ಲಿ ಕೆರಿಯರ್ ವೈಸ್ ಆಗಿರ್ಬೋದು, ರಿಲೇಷನ್ಶಿಪ್ ವೈಸ್ ಆಗಿರ್ಬೋದು, ಎಜುಕೇಷನ್ ಯಾವುದೇ ಒಂದು ವಿಷಯ ಬಂದಾಗ ಕೂಡ ನೀವು ಸುಮ್ಮನೆ ಇರುವಂಥದ್ದು. ಆ್ಯಂಡ್ ನಿಮ್ಮ ಇಂಟ್ಯೂಷನ್ಸ್ಗಳು ತುಂಬ ಹೈ ಇರುವಂಥದ್ದು. ಸೊ ಅದ್ರ ಬಗ್ಗೆ ಜಾಸ್ತಿ ನೀವು ಯಾವುದೇ ವಿಷಯ ನಿಮ್ಮ ಲೈಫಲ್ಲಿ ಏನೇ ಒಂದು ಆದರೂ ಕೂಡ ಜಾಸ್ತಿ ಯಾವುದನ್ನ ಬಗ್ಗೆನೂ ಎಕ್ಸ್ಪ್ರೆಸ್ ಮಾಡ್ದಲೇ ಇರುವಂಥದ್ದು. ನನಗೆ ಈ ಕಾರ್ಡ್ ಪ್ರಕಾರ ಅನಿಸೋದು ಅಂತಂದರೆ, ನೀವೊಬ್ಬರು ಸ್ಪಿರಿಚುವಲ್ ಪರ್ಸನ್, ಅಂದರೆ ದೇವ್ರ ಬಗ್ಗೆ ನಂಬಿಕೆ ಇರುವಂಥವ್ರು, ಈ ಥರದ ಪರ್ಸನ್ ಅಂತ ಕಾಣಿಸ್ತಾ ಇದೆ. ಯಾವುದೇ ಒಂದು ಎಜುಕೇಷನ್ ವೈಸ್ ಆಗಿರ್ಬೋದು, ಯಾವುದಕ್ಕೆ ಒಂದು ವಿಷಯ ಬಂದರೂ ಕೂಡ ಸ್ಟ್ರಾಟಜೀಸ್ಗಳನ್ನು ಮಾಡುವಂಥದ್ದು. ಅದಕ್ಕೆ ಬಹುಶಃ ಈ ಕಾರ್ಡ್ ಬಂದಿರೋವಂಥದ್ದು. ಸೈಲೆಂಟ್ ಅನ್ನೋಂಥದ್ದು ತೋರಿಸೋದೇ ಹಾಗೆ, ಯಾವುದನ್ನು ಕೂಡ ಎಕ್ಸ್ಪ್ರೆಸ್ ಮಾಡ್ದಲೇ ಇರೋವಂಥದ್ದು. ಸೊ ಸ್ಟ್ರಾಟಜೀಸ್ಗಳನ್ನು ಮಾಡುವಂಥದ್ದು, ಪ್ಲ್ಯಾನ್ಸ್ಗಳನ್ನು ಮಾಡುವಂಥದ್ದು. ಈಗ ಸಪೋಸ್ ನನಗೇನು ಅನಿಸ್ತಾ ಇದೆ ಅಂತಂದರೆ, ನೀವು ಒಂದು ಟ್ರಾವೆಲ್ ಕೂಡ ಮಾಡೋ ಥರ ಕಾಣಿಸ್ತಾ ಇದೆ ಸದ್ಯದ ಒಂದು 7 days. ಸೊ ಆ ಟ್ರಾವೆಲಿಗೆ ಕೂಡ ಸ್ಟ್ರಾಟಜೀಸ್ಗಳು ಮಾಡೋವಂಥದ್ದು ಇರ್ಬೋದು. ಕೆರಿಯರ್ ವೈಸಿಗೆ ಬಂದರೂ ಕೂಡ ಲಾಂಗ್ ಟರ್ಮ್ನ ನೋಡ್ತಾ ಇರೋವಂಥದ್ದು, ಯಾವುದೇ ಒಂದು ಶಾರ್ಟ್ ಟರ್ಮಿಗೆ ಆ ಥರದನ್ನು ನೋಡ್ತಾ ಇರೋಂಥದ್ದಲ್ಲ. ಆ್ಯಂಡ್ ಲೈಫಲ್ಲಿ ರಿಲೇಷನ್ಶಿಪ್ ವೈಸ್ ಆಗಿರ್ಬೋದು, ಅಥವಾ ಫ್ಯಾಮಿಲಿಯಲ್ಲಿ ಕೂಡ ಇರ್ಬೋದು. ಫ್ಯಾಮಿಲಿ ಅಥವಾ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಏನಿದೆ ಅದರಲ್ಲಿ ಕೂಡ ಸಡನ್ ಆಗಿ ಒಂದು ಏನೋ ಡಿಸ್ಟ್ರಕ್ಷನ್ಸ್ಗಳಾಗುವಂಥದ್ದು, ಜಗಳಗಳಾಗ್ಬೋದು, ಅಥವಾ ಯಾವುದೋ ಒಂದು ತೋರಿಸ್ತಾ ಇದೆ. ಸೊ ಅದೇ ಥರ ಆಗುವಂಥದ್ದು, ಅಂದರೆ ನೀವು ಅನ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ, ಸಡನ್ ಆಗಿ ಆಗುವಂಥದ್ದು. ಸೊ ಅಷ್ಟೆಲ್ಲ ಆದರೂ ಕೂಡ ನೀವು ಸುಮ್ಮನೆ ಇರುವಂಥದ್ದು, ಅಂದರೆ ತಾಳ್ಮೆಯಲ್ಲಿ ಇರುವಂಥದ್ದು, ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇರೋವಂಥದ್ದು. ಸೊ ನಾವು ಯಾವುದೇ ಒಂದು ವಿಷಯ ಆಗಿರಲಿ, ಯಾವುದೋ ಒಂದು ಗಲಾಟೆಗಳಾಗ್ತಾ ಇದೆ ಅಂತಂದಾಗ ನಾವು ಅದಕ್ಕೆ ರಿಯಾಕ್ಟ್ ಮಾಡಿದಾಗ ಮಾತ್ರ ಅದು ಜಾಸ್ತಿ ಆಗಕ್ಕೆ ಸಾಧ್ಯ ಆಗುತ್ತೆ. ಬಟ್ ಇಲ್ಲಿ ನೀವು ಸುಮ್ಮನೆ ಇರೋದ್ರಿಂದ ನಿಮ್ಮನ್ನು ನೀವು ಕೂಡ ಪ್ರೊಟೆಕ್ಟ್ ಮಾಡ್ಕೊಳ್ತೀರಾ. ಮತ್ತೆ ಅದರ ಜೊತೆಗೆ ಈ ಜಗಳಗಳಾಗಿರ್ಬೋದು, ಅಥವಾ ಯಾವುದೇ ಕೆರಿಯರ್ ವೈಸಲ್ಲೂ ಕೂಡ ಆಗಿರ್ಬೋದು, ಹೆಲ್ತ್ ವೈಸಲ್ಲಿ ಕೂಡ ಆಗಿರೋವಂಥದ್ದು ಯಾವುದೇ ಒಂದು ಆದರೂ ಕೂಡ ಅದನ್ನ ನೀವು ಫೇಸ್ ಮಾಡೋ ಅಷ್ಟಿರ್ತೀರ. ನನಗೆ ಏನು ಅನ್ನಿಸ್ತಾ ಇದೆ ಅಂತಂದರೆ, ಲೈಕ್ ಯಾವುದೇ ಒಂದು ವಿಷಯಗಳು ಆದಾಗಲೂ ಕೂಡ ಆ ವಿಷಯದಿಂದ ನಾವು ಹೇಗೆ ಹೊರಗಡೆ ಬರ್ತೀವಿ, ಆ ಒಂದು ಟವರ್ ಮೂಮೆಂಟಿಂದ ಹೇಗೆ ಹೊರಗಡೆ ಬರ್ತೀವಿ, ಒಂದು ಡಿಸ್ಟ್ರಕ್ಷನ್ಸ್ಗಳಿಂದ ಹೇಗೆ ನಾವು ಹೊರಗಡೆ ಬರ್ತೀವಿ ಅನ್ನೋದಷ್ಟೇ ತೋರಿಸ್ತಾ ಇರುತ್ತೆ. ನಾವು ಅದರಲ್ಲಿ ಹೇಗೆ ಸಫರ್ ಆದ್ವಿ ಅನ್ನೋದಕ್ಕಿಂತ ಅದರಿಂದ ಹೇಗೆ ಹೊರಗಡೆ ಬಂದ್ವಿ ಅನ್ನೋದನ್ನು ತೋರಿಸುತ್ತೆ. ಸೊ ನನ್ನ ಪ್ರಕಾರ, ಸೊ ನೀವು ಏನೇ ಬಂದರೂ ಕೂಡ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇರೋವಂಥದ್ದು, ಮತ್ತು ನಿಮ್ಮಲ್ಲಿ ನೀವು ಸೆಲ್ಫ್ ಸಫಿಷಿಯೆಂಟ್ ಆಗಿರುವಂಥದ್ದು, ಯಾವುದೇ ವಿಷಯಗಳಿಗೂ ಕೂಡ ತುಂಬ ತಲೆ ಹಾಕ್ದಲೇ ಇರುವಂಥದ್ದು. ನಿಮ್ಮ ಮಟ್ಟಿಗೆ ನೀವು ಇಷ್ಟೆಲ್ಲ ಆದರೂ ಕೂಡ ನಿಮ್ಮ ಮಟ್ಟಿಗೆ ನೀವು ಸುಮ್ಮನೆ ಇರುವಂಥದ್ದು ನನಗೆ ಜಾಸ್ತಿಯಾಗಿ ಕಾಣಿಸ್ತಾ ಇರೋವಂಥದ್ದು.